ಶಾಸಕನ ಪುತ್ರ ಪಂಪನಗೌಡ ಪಾಟೀಲ್ ರವರ ಬಂಧನ ಆಗಲೇಬೇಕು 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 ಆಗಲೇಬೇಕು. ಗೃಹ ಇಲಾಖೆಯ ವರ್ಗಾವಣೆ ದಂಧೆ ನಿಲ್ಲಲೇಬೇಕು 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 ನಿಲ್ಲಲೇಬೇಕು. PSI ಪರಶುರಾಮ್ ಅವರ ಸಾವಿಗೆ ನ್ಯಾಯ ಸಿಗಲೇಬೇಕು 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 ಸಿಗಲೇಬೇಕು. ಪರಶುರಾಮ್ ಅವರ ಸಾವಿಗೆ ಸಿಬಿಐ ತನಿಖೆಗೆ ಕೊಡಲೇಬೇಕು 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 ಕೊಡಲೇಬೇಕು. ಕರುನಾಡ ವಿಜಯ ಸೇನೆ ಹೋರಾಟಕ್ಕೆ ವರ್ಗಾವಣೆ ದಂಧೆ ನಿಲ್ಲಲೇಬೇಕು 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 ನಿಲ್ಲಲೇಬೇಕು. ಯಾದಗಿರಿ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಬಂಧನವಾಗಲೇಬೇಕು ಆಗಲೇಬೇಕು ಆಗಲೇಬೇಕು ಆಗಲೇಬೇಕು. ಯಾದಗಿರಿ ಶಾಸಕರ ಪುತ್ರ ಪಂಪನಗೌಡ ಬಂಧನ ಆಗಲೇಬೇಕು 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 ಆಗಲೇಬೇಕು. ಸರ್ಕಾರಂತೆ ಸರ್ಕಾರ ಒಪ್ಪದಂತೆ ಸರ್ಕಾರ. ರಾಜ್ಯದ ಯಾದಗಿರಿ ಜಿಲ್ಲೆ ಯಾದಗಿರಿ ನಗರದ PSI ಪರಶುರಾಮ್ ಅವರು ಅನುಮಾನಾಸ್ಪದವಾಗಿ ಅವರ ಪತ್ನಿ ಇವತ್ತು ದೂರು ಕೊಟ್ಟಿದ್ದಾರೆ SP ಅವರಿಗೆ. ಅಲ್ಲಿನ ಸ್ಥಳೀಯ ಶಾಸಕರಾದ ಚೆನ್ನಾರೆಡ್ಡಿ ಪಾಟೀಲ್ ಮತ್ತು ಅವರ ಪುತ್ರ 30 ಲಕ್ಷ ಹಣ ಬೇಡಿಕೆ, ಅಂದರೆ 7 ತಿಂಗಳಿಗೆ ಕೇವಲ ಗೃಹ ಇಲಾಖೆ ವರ್ಗಾವಣೆ ದಂಧೆ ಮಾಡ್ತಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಕೇವಲ 7 ತಿಂಗಳಲ್ಲಿ ಒಬ್ಬ PSI ಅವ್ರನ್ನ ವರ್ಗಾವಣೆ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಮೇಲ್ನೋಟ ಕಂಡು ಬಂದಿದೆ. ಇದರಲ್ಲಿ ಹಣ ಮಾಡುವ ಉದ್ದೇಶದಿಂದಲೇ ಶಾಸಕ ಮತ್ತು ಶಾಸಕರ ಪುತ್ರ ಕೈವಾಡ ಇದೆ. ಮತ್ತು ನೀನು ಛಲವಾದಿ ಜನಾಂಗದವನು, ನಿಮ್ಮನ್ನ ನಾನು ಇಲ್ಲಿ ಯಾವುದೇ ಕಾರಣಕ್ಕೂ ಉಳಿಸಲ್ಲ ಅಂತ ಹೇಳ್ಬಿಟ್ಟು ಸೆನ್ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಿದ್ದಾರೆ.